ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಪ್ರತಿನಿತ್ಯ ರಾತ್ರಿ 9 ಗಂಟೆಗೆ ಲೈವ್ ತರಗತಿ ನಡೆಯುತ್ತಿದೆ ವಿದ್ಯಾರ್ಥಿಗಳೇ. ಈಗಾಗಲೇ ಒಂದು 20 ಕ್ಲಾಸ್ ಆಗಿದೆ ವಿದ್ಯಾರ್ಥಿಗಳೇ. ಈಗ ದಿನನಿತ್ಯ ನೀವು ರಾತ್ರಿ 9 ಗಂಟೆಗೆ ಲೈವ್ ತರಗತಿಯನ್ನ, ಇತಿಹಾಸದ ಲೈವ್ ತರಗತಿಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಬಹುದು ವಿದ್ಯಾರ್ಥಿಗಳೇ. ಹೀಗಾಗಿ ಪ್ರಥಮ ಪ್ರಶ್ನೆ, ಮಹಾರಾಷ್ಟ್ರದ ಭೂಪಾಲ ಜಲರಿಪು ಎಂಬ ಬಿರುದು ಯಾರಿಗಿತ್ತು ವಿದ್ಯಾರ್ಥಿಗಳೇ? ನೋಡಿ, ಸರಿಯಾದ ಉತ್ತರ ಚಿಕ್ಕದೇವರಾಜ ಒಡೆಯರ್. ನೋಡಿ, ಚಿಕ್ಕದೇವರಾಜ ಒಡೆಯರಿಗಿತ್ತು. ನೋಡಿ, ಈ ನಮ್ಮ ಚಿಕ್ಕದೇವರಾಜ ಒಡೆಯರಿಗೆ ಇನ್ನೊಂದು ಬಿರುದಿತ್ತು, ಅಪ್ರತಿಮ ವೀರ. ನೋಡಿ, ಅಪ್ರತಿಮ ವೀರ, ನವಕೋಟಿ ನಾರಾಯಣ, ರಾಜಾ ಜಯದೇವ ಎಂಬ ಹಲವಾರು ಬಿರುದುಗಳು ಈ ನಮ್ಮ ಚಿಕ್ಕದೇವರಾಜ ಒಡೆಯರಿಗೆ ಇತ್ತು ವಿದ್ಯಾರ್ಥಿಗಳೇ. ನೋಡಿ, ನಂತರ ಎರಡನೇ ಪ್ರಶ್ನೆ, ರಾಜ ಒಡೆಯರ ಆಸ್ಥಾನದಲ್ಲಿದ್ದ ಸಿಂಗಾರ ಅಯ್ಯಂಗಾರ್ ರವರ ಕೃತಿ ಯಾವುದು? ಸರಿಯಾದ ಉತ್ತರ ಶ್ರೀರಂಗ ಮಹಾತ್ಮೆ. ಶ್ರೀರಂಗ ಮಹಾತ್ಮೆ ಎಂಬ ಕೃತಿಯನ್ನು ರಚನೆ ಮಾಡಿದಂತವರೇ ಸಿಂಗಾರ ಅಯ್ಯಂಗಾರ್ ಅವರು. ನೋಡಿ, ಮೂರನೇ ಪ್ರಶ್ನೆ, ಜಯಚಾಮರಾಜೇಂದ್ರ ತಾಂತ್ರಿಕ ಕಾಲೇಜು ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯನವರು. ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಜಯಚಾಮರಾಜೇಂದ್ರ ತಾಂತ್ರಿಕ ಕಾಲೇಜನ್ನ ನಿರ್ಮಾಣವನ್ನ ಮಾಡಿದಂತವರು. ನೋಡಿ, ವಿಶ್ವೇಶ್ವರಯ್ಯನವರೇ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಮಾಡಿದಂತವರು. ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದಂತವರೇ ಈ ನಮ್ಮ ವಿಶ್ವೇಶ್ವರಯ್ಯನವರು. ನೋಡಿ ವಿದ್ಯಾರ್ಥಿಗಳೇ, ನಂತರ ಈ ನಿಮ್ಮ ಹೆಚ್ಚಿನ ಇತಿಹಾಸ ಬೇಕು ಅಂದ್ರೆ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಧಾರವಾಡ ಮತ್ತು ಬೆಂಗಳೂರಿನ ಎಲ್ಲ ಪುಸ್ತಕ ಕೇಂದ್ರ ದೊರೆತೈತೆ. ಇಲ್ಲಾಂದ್ರೆ ಆನ್ಲೈನ್ ಕೊಂಡು ನೀವು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ನೋಡಿ, ತದನಂತರ ನಾಲ್ಕನೇ ಪ್ರಶ್ನೆ, 1819 ಕೊಪ್ಪಳದ ದಂಗೆಯನ್ನು ಅಡಗಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಸರಿಯಾದ ಉತ್ತರ ಮೇಜರ್ ಪ್ರಿಸ್ಲಾರ್. ಮೇಜರ್ ಪ್ರಿಸ್ಲಾರ್ ಅವರು. ಐದನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಯಾವಾಗ ಗಲ್ಲಿಗೇರಿಸಿದರು? ಸರಿಯಾದ ಉತ್ತರ 1831 ಜನವರಿ 26. 1831 ಜನವರಿ 26. ಆರನೇ ಪ್ರಶ್ನೆ, 1920ರಲ್ಲಿ ಧಾರವಾಡದಲ್ಲಿ ನಡೆದಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತವ್ರು ಯಾರು? ಸರಿಯಾದ ಉತ್ತರ ಗಂಗಾಧರ ದೇಶಪಾಂಡೆ. ಗಂಗಾಧರ ದೇಶಪಾಂಡೆ. ನೋಡಿ, ನಾವು ಗಂಗಾಧರ ದೇಶಪಾಂಡೆ ಅವರನ್ನೇ ಕರ್ನಾಟಕದ ಕೇಸರಿ, ಕರ್ನಾಟಕದ ಸಿಂಹ ಎಂದು ಕರೆಯಲಾಗುತ್ತದೆ. ನೋಡಿ, ತದನಂತರ ಏಳನೇ ಪ್ರಶ್ನೆ, ಮೈಸೂರು ಚಲೋ ಚಳುವಳಿ ಯಾವಾಗ ನಡೆಯಿತು? ಸರಿಯಾದ ಉತ್ತರ 1942ರಲ್ಲಿ. 1942ರಲ್ಲಿ. ನೋಡಿ, ಈ ಮೈಸೂರು ಚಲೋ ಚಳುವಳಿಯಲ್ಲಿ ಕೆ.ಟಿ. ಭಾಷ್ಯಂರವರು ಯಾವ ಘೋಷಣೆ ನೀಡಿದ್ರು? ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ನೀಡಿದ್ರು. ನೋಡಿ, ಮಹಾತ್ಮ ಗಾಂಧೀಜಿಯವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಸಮಯದಲ್ಲಿ ಮುಂಬೈನ ಗೋಳಿ ಮೈದಾನದಿಂದ ಮಾಡು ಇಲ್ಲವೇ ಮಡಿ, ಭಾರತವನ್ನು ದೇವರ ಇಚ್ಛೆಗೆ ಬಿಡಿ ಅಂತ ಘೋಷಣೆ ಬಳಕೆ ಮಾಡಿದಂತವ್ರು ವಿದ್ಯಾರ್ಥಿಗಳೇ. ಗಾಂಧೀಜಿಯ ಅನುಯಾಯಿಯಾಗಿದ್ದಂತ ಕೆ.ಟಿ. ಭಾಷ್ಯಂರವರು ಮೈಸೂರು ಚಲೋ ಚಳುವಳಿ ಸಮಯದಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನ ಕೂಗಿದ್ರು. ಅಂದ್ರೆ ಗಾಂಧೀಜಿಯ ವಾಕ್ಯವನ್ನ ಕರ್ನಾಟಕದ ಕೆ.ಟಿ. ಭಾಷ್ಯಂರವರು ಮೈಸೂರು ಚಲೋ ಚಳುವಳಿಯ ಸಮಯದಲ್ಲಿ ಘೋಷಣೆ ಕೂಗ್ತಾರೆ. ಹಾಗಾಗಿ ಎರಡು ಡಿಫ್ರೆನ್ಸ್ ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ವಿದ್ಯಾರ್ಥಿಗಳೇ. ನಂತರ ಎಂಟನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಸಮಯದಲ್ಲಿ ಮೈಸೂರಿಂದ ಯಾವ ಪತ್ರಿಕೆ ಪ್ರಕಟವಾಯಿತು? ಸರಿಯಾದ ಉತ್ತರ ಸಾಧ್ವಿ ಎಂಬ ಪತ್ರಿಕೆ ಪ್ರಕಟವಾಯಿತು. ನೋಡಿ, ಒಂಬತ್ತನೇ ಪ್ರಶ್ನೆ, 1946ರಲ್ಲಿ ಅಖಂಡ ಕರ್ನಾಟಕ ಸಮಾವೇಶ ಎಲ್ಲಿ ನಡೆಸಿದರು? ಸರಿಯಾದ ಉತ್ತರ ದಾವಣಗೆರೆಯಲ್ಲಿ ನಡೆಸಲಾಯಿತು ವಿದ್ಯಾರ್ಥಿಗಳೇ. ನಂತರ 10ನೇ ಪ್ರಶ್ನೆ, ಬೀರಾರ್ನ ಇಮಾದ್ ಶಾಹಿಗಳ ಮನೆತನ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಫತುಲ್ಲಾ ಇಮಾದ್ ಉಲ್. 11ನೇ ಪ್ರಶ್ನೆ, ಬಿಜಾಪುರ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರ ಎಂಬ ಹಿಂದೂ ದೇವಾಲಯ ನಿರ್ಮಿಸಿದವರು ಯಾರು? ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ. ನೋಡಿ ವಿದ್ಯಾರ್ಥಿಗಳೇ, ಬಿಜಾಪುರ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರ ಎಂಬ ಹಿಂದೂ ದೇವಾಲಯ ನಿರ್ಮಾಣ ಮಾಡಿದಂತವ್ರು ಅಂದಾಗ ಇಬ್ರಾಹಿಂ ಆದಿಲ್ ಶಾ. ಇಬ್ರಾಹಿಂ ಆದಿಲ್ ಶಾ ಹೊಂದಿದಂತ ಹಿಂದೂ ಬಿರುದು ಅಂದಾಗ ಜಗದ್ಗುರು ಅಥವಾ ಬಾದಶಾ. ಇವರ ಕೃತಿ ಕಿತಾಬ್ ಇ ನವರಸ್. ಇವರೇ ಇಬ್ರಾಹಿಂ ರೋಜವನ್ನ ನಿರ್ಮಾಣ ಮಾಡಿದಂತವ್ರು. ನೋಡಿ, ನಂತರ 12ನೇ ಪ್ರಶ್ನೆ, ಬೀದರ್ನ ಬರೀದ್ ಮನೆತನ ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಕಾಸಿಂ ಬರೀದ್ ಅವರು. ನೋಡಿ, ನಂತರ 13ನೇ ಪ್ರಶ್ನೆ, ಹಸನ್ ಶಾಕಿ ಅವರ ಕೃತಿ ಯಾವುದು? ಸರಿಯಾದ ಉತ್ತರ ಫತನಾಮಾ. 14ನೇ ಪ್ರಶ್ನೆ, ಫಿರೋಜ್ ಬದರಿಯವರ ಕೃತಿ ಯಾವುದು? ಸರಿಯಾದ ಉತ್ತರ ಪೀತರನಾಮಾ. 15ನೇ ಪ್ರಶ್ನೆ, ಗುಲ್ಬರ್ಗಾದ 7 ಜನ ಸುಲ್ತಾನರ ಗೋರಿಯ ಸಂಕೀರ್ಣ ಯಾವುದು? ಸರಿಯಾದ ಉತ್ತರ ಅಫ್ತಾ ಗುಂಬಜ್ ಎಂಬುದಾಗಿತ್ತು. ನೋಡಿ, ತದನಂತರ 16ನೇ ಪ್ರಶ್ನೆ, ವಿಜಯನಗರ ಕಾಲದ ಪ್ರಸಿದ್ಧ ಕ್ರೀಡೆ ಯಾವುದು? ಸರಿಯಾದ ಉತ್ತರ ಕುಸ್ತಿ. 17ನೇ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಕುಸ್ತಿಗೆ ಪ್ರಸಿದ್ಧರಾಗಿದ್ದವರು ಯಾರು? ಹರಿಯಕ್ಕ. ನೋಡಿದಾಗ್ಲೆ
ವಿಜಯನಗರ ಕಾಲದ ಪ್ರಸಿದ್ಧ ಕ್ರೀಡೆ ಯಾವುದು? ಕುಸ್ತಿ. ಕುಸ್ತಿಗೆ ಪ್ರಸಿದ್ಧರಾಗಿದ್ದರು ಯಾರು ಅಂದಾಗ ಹರಿಯಕ್ಕ. ಹರಿಯಕ್ಕ ಎಂಬುವರಾವ್. ಹುಷಾರಾಗಿರ್ರಿ ಮನೆಗೆ. 18ನೇ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಗ್ರಾಮದ ತಳವಾರನನ್ನು ಏನೆಂದು ಕರೆಯುತ್ತಿದ್ದರು? ಸರಿ ಉತ್ತರ ಪೊಲೀಸ್. ಪೊಲೀಸ್ ಎಂದು ಕರೆಯಲಾಗುತ್ತಿತ್ತು. ಪೊಲೀಸ್ ಎಂದು ಕರೆಯಲಾಗುತ್ತಿತ್ತು. ನೋಡಿ, ನಂತರ 19ನೇ ಪ್ರಶ್ನೆ, ಶ್ರೀಕೃಷ್ಣದೇವರಾಯನ ರಾಜಗುರು ಯಾರು? ಸರಿ ಉತ್ತರ ತಾತಾಚಾರ್ಯ. ನೋಡಿ ವಿದ್ಯಾರ್ಥಿಗಳೇ, ಶ್ರೀಕೃಷ್ಣದೇವರಾಯನ ಗುರುಗಳು ಯಾರು ಅಂತಂದಾಗ ತಾತಾಚಾರ್ಯ. ಶ್ರೀಕೃಷ್ಣದೇವರಾಯನ ಬರೀ ಗುರುಗಳು, ಶ್ರೀಕೃಷ್ಣದೇವರಾಯನ ರಾಜಗುರು ಯಾರು ಅಂದಾಗ ತಾತಾಚಾರ್ಯ. ಶ್ರೀಕೃಷ್ಣದೇವರಾಯನ ಆಧ್ಯಾತ್ಮಿಕ ಗುರುಗಳು ಯಾರು ಅಂತಂದಾಗ ಶ್ರೀಕೃಷ್ಣದೇವರಾಯನ ಆಧ್ಯಾತ್ಮಿಕ ಗುರುಗಳು ಅಂತಂದಾಗ ನೋಡಿ ವಿದ್ಯಾರಣ್ಯರು. ವ್ಯಾಸರಾಯರು. ನೋಡಿ, ಶ್ರೀಕೃಷ್ಣದೇವರಾಯನ ನಾಟ್ಯ ಗುರುಗಳು ಯಾರು ಅಂತಂದಾಗ ಬಂದಂ ಲಕ್ಷ್ಮೀನಾರಾಯಣ. ನೋಡಿ ವಿದ್ಯಾರ್ಥಿಗಳೇ, ಶ್ರೀಕೃಷ್ಣದೇವರಾಯನ ರಾಜಗುರು ಯಾರು ಅಂತಂದಾಗ ತಾತಾಚಾರ್ಯ. ಶ್ರೀಕೃಷ್ಣದೇವರಾಯನ ಆಧ್ಯಾತ್ಮಿಕ ಗುರುಗಳು ಎಂದಾಗ ವ್ಯಾಸರಾಯರು. ಶ್ರೀಕೃಷ್ಣದೇವರಾಯನ ನಾಟ್ಯ ಗುರುಗಳು ಯಾರು ಅಂತಂದಾಗ ಬಂದಂ ಲಕ್ಷ್ಮೀನಾರಾಯಣ. ನೋಡಿ, ಹೀಗೆ ಹಲವಾರು ರೀತಿಯಲ್ಲಿ ಪ್ರಶ್ನೆ ರೈಸ್ ಆಗ್ತೈತೆ, ನಿಮಗೆ ಚೆನ್ನಾಗಿ ಗೊತ್ತಿರಲಿ. 20ನೇ ಪ್ರಶ್ನೆ, ಶ್ರೀಕೃಷ್ಣದೇವರಾಯನ ಪ್ರಧಾನಮಂತ್ರಿ ಯಾರು? ತಿಮ್ಮರಸ. ತಿಮ್ಮರಸ. ನೋಡಿ, ತಿಮ್ಮರಸನನ್ನ ಶ್ರೀಕೃಷ್ಣದೇವರಾಯ ಅಪ್ಪಾಜಿ ಎಂದು ಕರೆಯುತ್ತಿದ್ದರು. ನೋಡಿ ವಿದ್ಯಾರ್ಥಿಗಳ, ಹೀಗೆ ಕೇಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ. KS ಕಲಾಗಿದೆ, ವಿಲೇಜ್ ಅಕೌಂಟೆಂಟ್ ಕಲಾಗಿದೆ, ಎಲ್ಲವೂ ನಿಮ್ಮ ಜಾಬ್ ನಿಮ್ಗಾಗ್ಲಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತ ಮಾಡ್ತೇನೆ. ಥ್ಯಾಂಕ್ ಯು.